ಮಧುಗಿರಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ವಿ ಸೋಮಣ್ಣ ಮಧುಗಿರಿ ತಾಲೂಕಿನ ಚಿನಕವಜ್ರ, ಸಿದ್ದಾಪುರ, ನೇರ್ಲೆಕೆರೆ, ಹೊಸಕೆರೆ, ಚಿನ್ನೇನಹಳ್ಳಿ, ಮಿಡಿಗೇಶಿ, ರೆಡ್ಡಿಹಳ್ಳಿ, ಬೇಡತ್ತೂರು, ಐಡಿಹಳ್ಳಿ, ಚಿಕ್ಕಡಳವಾಟ, ಯಲ್ಕೂರು, ಗರಣಿ, ಬ್ರಹ್ಮಸಮುದ್ರ, ಮರವೇಕೆರೆ, ಗಂಜಲಕುಂಟೆ, ಬಿಜ್ವಾರದಲ್ಲಿ ಮತಯಾಚಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ವಿ ಸೋಮಣ್ಣನವರ ಜೊತೆಗೆ ಮಾಜಿ ಶಾಸಕ ವೀರಭದ್ರಯ್ಯ, ಎಲ್ಸಿ ನಾಗರಾಜು, ವಿಧಾನ ಪರಿಷತ್ ಸದಸ್ಯ ಚಿದಾನಂದಗೌಡ, ಮಂಡಲ ಅಧ್ಯಕ್ಷ ನಾಗೇಂದ್ರ, ಕೊಂಡವಾಡಿ ಚಂದ್ರಶೇಖರ್, ಗಂಗರಾಜು, ನಾರಾಯಣ್, ಬಸವರಾಜು ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ನ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ದೊಡ್ಡ ಪಂಚಾಯಿತಿ ಸುಮಾರು 10 ಹಳ್ಳಿಗಳನ್ನು ಒಳಗೊಂಡಂತ ಈ ಪಂಚಾಯಿತಿಗೆ ನಾವು ಇವತ್ತು ಬಂದಿದ್ದೇವೆ. ನಿಮ್ಮ ಆಶೀರ್ವಾದ, ನೀವು ಕೊಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇವೆ. ರಾಷ್ಟ್ರಕ್ಕೆ ಚುನಾವಣೆ ನಡೀತಾ ಇರೋದು, ರಾಷ್ಟ್ರದ ಚುನಾವಣೆ ಇದು. ಭಾರತ ಸರ್ಕಾರವನ್ನ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಮೊದಲು ಆಶಯ ವ್ಯಕ್ತಪಡಿಸಿದವರು ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು. ದೇವೇಗೌಡರು ಯಾವತ್ತೂ ಕೂಡ ಬಿಜೆಪಿ ಜೊತೆ ಬಂದವರಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ಒಬ್ಬ ಸಮರ್ಥ ನಾಯಕ, 10 ವರ್ಷದಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಪರಿಚಯಿಸ್ತಕ್ಕಂಥ ಒಬ್ಬ ಶ್ರೀಮಂತ ನಾಯಕ ಇದ್ದಾರೆ. ಅವರನ್ನೇ ನಾವು ಮತ್ತೆ 3ನೇ ಬಾರಿಗೆ ಮಾಡೋದ್ರಿಂದ ಈ ದೇಶಕ್ಕೆ ಇನ್ನು ಅಭಿವೃದ್ಧಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. 26ನೇ ತಾರೀಕು ಚುನಾವಣೆ ಇದೆ. ನಾನು ಅಭ್ಯರ್ಥಿ ಆಗಿದ್ದೀನಿ ಯಜಮಾನ್ರೆ. ನಿಮ್ಮ ಓಟು ದೇಶಕ್ಕೋಸ್ಕರವಾಗಿ. ಕಾಂಗ್ರೆಸ್ ಅವರು ಯಾರಾದ್ರೂ ಅಭ್ಯರ್ಥಿ ಇದ್ದಾರೆ? ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಅಂತ ಯಾರ್ಯಾರು ಹೇಳಿದ್ದಾರೆ ಸ್ವಾಮಿ? ಯಾರು ಅನೌನ್ಸ್ ಮಾಡಿದಾರ? ನಾನು ಬಹುತೇಕ ನನ್ನ ಕಾಂಗ್ರೆಸ್ಸಿನ ಅಣ್ಣ ತಮ್ಮಂದಿರಲ್ಲಿ, ತಾಯಿಯಂದಿರಲ್ಲಿ ಇದರಲ್ಲಿ ವಿನಂತಿ ಮಾಡ್ತೀನಿ, ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು. 142 ಕೋಟಿ ಭಾರತೀಯರನ್ನ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಬೇಕು. ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಬೇರೆ ಬೇರೆ ಪಾಕಿಸ್ತಾನ. ಈ ಮಧ್ಯದಲ್ಲಿ ಎಲ್ಲರ ಜೊತೆಯಲ್ಲೂ ಸ್ನೇಹಪರವಾದ ಒಂದು ಒಡನಾಟವನ್ನು ಉಳ್ಳವರಾಗಬೇಕಾಗಿದೆ. 10 ವರ್ಷದಲ್ಲಿ 500 ವರ್ಷದಿಂದ ಇದ್ದಂತ ನೆನಗುದೇ ಬಿದ್ದಂತ ರಾಮ ಮಂದಿರವನ್ನ ಕಟ್ಟಿ ಲೋಕಾರ್ಪಣೆ ಮಾಡಿದವರು. ಹಾಗಾಗಿ ಅಂತ ನಾಯಕರು ಈ ದೇಶಕ್ಕೆ ಬೇಕಾಗಿದೆ. ಅವರ ಜನಪರ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿಯ ಚಿಂತನೆ, ಒಬ್ಬ ಸಾಮಾನ್ಯ ಬಡವನ ಹಿಂದುಳಿದ ವರ್ಗದ ಚಾ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ಇವತ್ತು 3ನೇ ಬಾರಿಗೆ ಅವ್ರನ್ನ ಲೋಕಸಭೆಗೆ ಪ್ರಧಾನಿ ಮಾಡೋದಕ್ಕೆ ನಾವು ಚುನಾವಣೆ ನಡೀತಾ ಇದೆ. ನಾನು ಅಭ್ಯರ್ಥಿ ಆಗಿದ್ದೇನೆ. ಪದೇ ಅವ್ರು ಹೇಳೋದಿನ್ನೇನಿಲ್ಲ. ಅವ್ರು ಹೊರಗಿನವರು ಯಾರು ಹೊರಗಿನವರು ಸ್ವಾಮಿ? ರಾಹುಲ್ ಗಾಂಧಿ ಯಾರು ಹೇಳಿ ನೀವೇ? ಅಂತದ್ದು ಅದು ಬಿಟ್ಟು ದಯಮಾಡಿ ಇಲ್ಲಿಯ ಸಮಸ್ಯೆಗಳು, ಇಲ್ಲಿ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳು,
ಈ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು, ಕೈಗಾರಿಕೆಗಳು, ಬಡವ ಎಲ್ಲ ಒಂದ್ ಕಡೆ ನೂರಾರು ಕುಟುಂಬಗಳು ಗುಳೆ ಹೋಗಿದೆ. ಅದನ್ನು ವಾಪಸ್ ಕರೆಸಿ ಅವರ ಊರುಗಳಲ್ಲಿ ಅವ್ರ ಬದುಕೋದಕ್ಕೆ ದಾರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿ ನಿಮ್ಮ ಓಟು ಈ ದೇಶಕ್ಕೋಸ್ಕರವಾಗಿ, ಭಾರತೀಯರ ಸಾರ್ವಭೌಮತೆಗೋಸ್ಕರವಾಗಿ ಕಮಲದ ಗುರುತಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೆ ನಾನು ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೇನೆ. ಬೆಂಗಳೂರಿನ ಗೋವಿಂದನಗರವನ್ನು ಯಾವ ರೀತಿ ಮಾಡಿದ್ದೇನೋ ಅದಕ್ಕಿಂತ ವಿಭಿನ್ನವಾಗಿ ಈ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ದಯವಿಟ್ಟು ಕ್ರಮ ಸಂಖ್ಯೆ 3 ಕಮಲದ ಗುರುತಿಗೆ ಮತ ನೀಡಿ ಆಶೀರ್ವಾದ ಮಾಡಿ. ಮಾತಾಡಕ್ ಹೋದ್ರೆ ತುಂಬಾ ಆಯ್ತದೆ. ಅದು 19, 20 ಪಂಚಾಯತಿಗಳ ಮುಖ್ಯ ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕಾಗಿರೋದ್ರಿಂದ ಅಲ್ಲಲ್ಲ ಕೆಲವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಚುನಾವಣೆ ಮುಗಿದ ಮೇಲೆ ಪ್ರತಿಯೊಂದು ಹಳ್ಳಿಗೂ ಬರ್ತೀನಿ. ಒಂದು ತಾಲೂಕನ್ನ 4-5 ದಿನಗಳ ಕಾಲ ಇದ್ದು ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ನೋಡಿಕೊಂಡು 5 ವರ್ಷದ ಯೋಜನೆಗಳನ್ನು ಹಾಕಿ ನಾನು ಆ ಕೆಲಸಗಳನ್ನ ಯಾವ್ಯಾವ ರೀತಿ ತ್ವರಿತಗತಿಯಲ್ಲಿ ತೆಗೆದುಕೊಂಡು ನಿಮ್ಮ ಮೆಚ್ಚುಗೆಯನ್ನು ಗಳಿಸ್ತೀನಿ. ಸೋಮಣ್ಣವ್ರು ಬಂದ್ರಪ್ಪ, ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಅಭಿವೃದ್ಧಿ ಒಂದೇ ಅವ್ರ ಕೆಲಸ. ನನಗೆ ಯಾವ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ. ನನಗೆ ಬೇಕಾಗಿರೋದು ಒಂದೇ ಒಂದು, ಈ ತುಮಕೂರು ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಬೆಂಗಳೂರಿಗೆ ಹತ್ತಿರದಲ್ಲಿದೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಬೇಕು. ಬೆಂಗಳೂರಿನಲ್ಲಿ ಏನೇನು ಸವಲತ್ತುಗಳಿದೆ ಆ ಎಲ್ಲ ಸವಲತ್ತುಗಳು ಕೂಡ ಈ ಭಾಗಕ್ಕೆ ವಿಸ್ತಾರ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಮಲದ ಗುರುತಿಗೆ ಮತ ನೀಡಿ NDA ಅಭ್ಯರ್ಥಿ ಆದ ನನ್ನನ್ನು ಗೆಲ್ಸ್ಕೊಡ್ಬೇಕು ಅಂತ ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ. ತಾವು ಮಾತಾಡ್ತೀನಿ.